ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್ ತಮ್ಮ ಹೆಸರು? ಸರ್ ಸತೀಶ್ ಅಂತ ನನ್ನ ಹೆಸರು. ಸತೀಶ್. ತಮ್ಮದು ಎಜುಕೇಷನ್? ಸರ್ ನಾನು BSc ಆಗಿದೆ ನಂದು. ಸುಮಾರು ಅದು KPSC ಎಕ್ಸಾಮ್ ಟ್ರೈ ಮಾಡ್ತಾಯಿದ್ದೀರಿ. ಜೊತೆಗೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿರಿ ನೀವು? ಸರ್ 4 ಎಕರೆ ಅಡಿಕೆ ತೋಟ ಮಾಡಿದ್ದೆ. 4 ಎಕರೆ. ನಿಮ್ಮ ತಂದೆಯವರು ರಿಟೈರ್ಡ್ ASI ಅಲ್ಲ ಸರ್? ಸುಮಾರು ಒಂದು 7-8 ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ದೆ ನಾನು. ಹಾಂ ಸರ್ ಬಂದಿದ್ರಿ. ಒಂದು 8 ತಿಂಗಳಿಂದ ನಮ್ಮ ಫಾರ್ಮರ್ ನೀವು. ಹಾಂ ಸರ್. ಸರ್ ಈಗ ಡಾಕ್ಟರ್ ಸಾಯಿಲ್ ಕೊಟ್ಕೊಂಡು ಒಂದು ಸುಮಾರು ಒಂದು ಎರಡು ಸಲ ಕೊಟ್ಟಿದ್ದೀರಿ ಇಲ್ಲಿವರೆಗೆ. ಒಂದು 2 ಸಲ ಸ್ಲರಿ ಮಾಡ್ಕೊಂಡು ಬಂದಿರಿ. ಹಿಂದೆ ಎಷ್ಟು ಲೋಡ್ ಮಣ್ಣು ನೋಡಿಸಿದ್ರಿ ಸರ್ ಅದಕ್ಕೆ? ಸರ್ ಹಿಂದೆ ನಾವು 600 ಲೋಡ್ ಮಣ್ಣು ನೋಡಿಸಿದ್ವಿ. 600 ಲೋಡ್. ಸರ್ ಮಣ್ಣು ನೋಡಿಸಿದ ಮೇಲೆ ಗಿಡ ಎಸೋದು ಇಲ್ಲಿ? ಸರ್ ಗಿಡಗಳು ಭಾಳ ಹೋಗಿದೆ. ವರ್ಷನೂ ಗಿಡಗಳು ಹೋಗ್ತಾನೆ ಇದ್ವು. ಒಂದು 20-30 ಗಿಡಗಳು. ಈ ಸಲ ಒಂದು 6-7 ಗಿಡಗಳು ಹೋಗಿದ್ದಾವೆ. ಅಲ್ಲ ಹಿಂದೆ ಇತ್ತೀಚೆಗೆ ಏನಾರ ಹೋಗೋದು ಕಾಣ್ತೈತಾ? ಇಲ್ಲ ಸರ್, ಈ ಸಲ ಇತ್ತೀಚೆಗೆ ಕಡಿಮೆ ಹೋಗ್ತಾ ಇಲ್ಲ. ಇತ್ತೀಚೆಗೆ ಹೋಗೋದು ಕಾಣ್ತಾ ಇಲ್ಲ. ಸರ್ ನಿಮಗೆ ಒಂದು ಅರ್ಧ-ಮುಕ್ಕಾಲು ಗಂಟೆಯಿಂದ ಅರ್ಥ ಮಾಡಿಸ್ತಿದ್ವಿ. ಇಲ್ಲಿ ಸುಮಾರು ಒಂದು 300-400 ಗಿಡ ಇಡಮುಂಡಿಗೆ ಗಿಡ ಆಗಿರ್ತಕ್ಕಂಥದ್ದು. ಹಾಂ ಸರ್. ಫಿಸಿಯಲಾಜಿಕಲ್ ಡಿಸಾರ್ಡರ್ ಅಂತೀವಲ್ಲ ಸರ್? ಹಾಂ ಸರ್. ಅದು ಒಂದಿಷ್ಟು ರಿಕವರಿ ಆಗ್ತಾ ಇದೆ. ನಿಮಗೆ ತೋರಿಸಿದ್ವಿ ಅದನ್ನು. ಹಾಂ ಸರ್. ಹೌದಾ? ಹಾಂ. ಈ ಮಣ್ಣಲ್ಲಿ ಜೈವಿಕ ಶಕ್ತಿ ಜಾಸ್ತಿ ಆದಂಗೆ ಈ ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತೀವಲ್ಲ ಸರ್, ದೈಹಿಕ ನ್ಯೂನತೆ ಅನ್ನೋದು ಮಣ್ಣಿನ ಫಲವತ್ತತೆಯಿಂದ ಆಗ್ತಕ್ಕಂಥ ಒಂದು ಬದಲಾವಣೆ, ಬೇರುಗಳ ಅಭಿವೃದ್ಧಿಯಿಂದ ಆಗ್ತಕ್ಕಂಥ ಒಂದು ಬದಲಾವಣೆ, ಈ ನೈಸರ್ಗಿಕವಾಗಿರ್ತಕ್ಕಂಥ ತಾಂತ್ರಿಕ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಸಣ್ಣ ವಿಚಾರಗಳಲ್ಲಿ ನೀವು ಹೆಜ್ಜೆ ಆಗ್ತಿದ್ದೀರಿ. ಹಾಂ ಸರ್. ಇದರಲ್ಲಿ ತೃಪ್ತಿ ಐತಾ ಸರ್? ನಿಜವಾಗ್ಲೂ ತೃಪ್ತಿ ಇದೆ ಸರ್. ಹಾಂ. ಯಾಕಂದ್ರೆ ಬದಲಾವಣೆ ಕಾಣಿಸ್ತಾ ಐತೆ ನಮ್ಮ ಗಿಡಗಳಲ್ಲಿ. ಬದಲಾವಣೆ ಸಾಯಿಲ್ಸ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಕ್ವಾಲಿಟಿನೂ ಚೆನ್ನಾಗಿ ಆಗ್ತಾ ಇದೆ. ಗಿಡಗಳಲ್ಲಿ ಗರಿಗಳೂ ಚೆನ್ನಾಗಿ ಆಗ್ತಾ ಇದೆ ಸರ್. ಈಗ ಇದನ್ನ ಯಾವುದು ಗರಿ ಕ್ವಾಲಿಟಿ ಮತ್ತು ಈ ಯಾವುದು ಸುಮಾರು ಈಗ ಪ್ರೆಸೆಂಟ್ ಟೈಮ್ ಎಷ್ಟು ಸರ್? ಈಗ ಸರ್ ಈಗ ಒಂದು 3 ಗಂಟೆ ಆಗಿದೆ ಅನ್ಸುತ್ತೆ. ಇಲ್ಲ ಅಷ್ಟಾಗಿ 2 ಗಂಟೆ. 2 ಗಂಟೆ ಮಧ್ಯಾಹ್ನ ಟೈಮ್ ಅಲ್ಲ ಸರ್? ಈಗ ಕೆಲವು ಕೆಮಿಕಲ್ ಪ್ಲಾಟ್ಗೆ ಹೋದಾಗ ಏನಾಕತಿ ಅಂದ್ರೆ ಗರಿ ಇಳಿದಿರ್ತವೆ. ಇಲ್ಲಿ ಆ ಥರ ಇಲ್ಲ. ಹೌದಾ? ಡೆಫಿಷಿಯನ್ಸಿ ಕಾಣ್ತಾ ಇಲ್ಲ. ಓಕೆ. ಗರಿ ಆರೋಗ್ಯ ಚೆನ್ನಾಗೈತಲ್ಲ ಸರ್? ಖಂಡಿತ ಸರ್. ಗರಿ ಆರೋಗ್ಯ ಚೆನ್ನಾಗಿದ್ದಂಗೆ, ಗರಿಯ ಉದ್ದ ಚೆನ್ನಾಗಾದಂಗೆ, ಗರ್ಭ ಚೆನ್ನಾಗೈತಲ್ಲ? ಗರ್ಭ ಚೆನ್ನಾಗಿದೆ. ನಾವು ನೋಡ್ಕೊಂತ ಬಂದಂಗೆ ಡ್ರಾಪಿಂಗ್ ಏನಾರ ಇದೆಯಾ ತೋಟದಾಗೆ? ಇಲ್ಲ ಸರ್. ಡ್ರಾಪಿಂಗ್ ಇಲ್ಲ. ಇನ್ನು ಗರ್ಭ ಓಪನ್ ಆಗೋದೈತಿ. ಚೆನ್ನಾಗಿ ಓಪನ್ ಆಗ್ತಾನೆ ಇದ್ದಾವೆ. ಹಾಂ ಸರ್. ನಿಮ್ಮ ಅನುಭವದ ಪ್ರಕಾರ ಸರ್, ಮಣ್ಣಿನ ಫಲವತ್ತತೆ ಉಳಿಸ್ಕೊಂಡು ತೋಟಗಾರಿಕೆ ಮಾಡೋದು ಪಾಡ, ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ಒಂದಿಷ್ಟು ಚೆನ್ನಾಗಿ ರಸಗೊಬ್ಬರ ಕೊಟ್ಕೊಂಡು ಮುಂದುವರಿಯೋದು ಪಾಡ? ಸರಿ, ಮಣ್ಣಿನ ಫಲವತ್ತತೆನ ಕಾಪಾಡಿಕೊಂಡು ನಾವು ತೋಟಗಾರಿಕೆನ ಮಾಡಬೇಕು. ಅವಾಗ ಚೆನ್ನಾಗಿ. ರಸಗೊಬ್ಬರದಿಂದ ಅಷ್ಟೊಂದು ಇದಿಲ್ಲ ಸರ್. ಫ್ಯೂಚರ್ ಇಲ್ಲ ಸರ್. ರಸಗೊಬ್ಬರ ತೋಟಗಾರಿಕೆ ಬೆಳೆಯಲ್ಲಿ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ ಸರ್. ಖಂಡಿತವಾಗೂ ಅವಶ್ಯಕತೆ ಇಲ್ಲ. ಹೌದಾ? ಹಾಂ ಸರ್. ಸರ್, ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾವಯವ ವಸ್ತು ಮಣ್ಣಲ್ಲಿ, ಜೊತೆಗೆ ಜೈವಿಕ ಒಳಸುರಿಗಳು, ಜೊತೆಗೆ ಮಾಡ್ತಕ್ಕಂಥ ಸ್ಲರಿ ಎನ್ರಿಚರ್ ಇರ್ಬೋದು. ನಿರಂತರವಾಗಿ ಮಣ್ಣಿಗೆ ಮರುಜೀವ ತುಂಬ್ಕೊಂತ ಹೋದಂಗೆ ಈ ಮಣ್ಣಿನ ಉತ್ಪಾದಕ ಗುಣ ಜಾಸ್ತಿ ಆಗ್ತಾ ಹೋಗತಿ. ನಿಮ್ಮ ತೋಟದಲ್ಲಿ ಸುಮಾರು 7-8 ತಿಂಗಳ ಅವಧಿನಲ್ಲಿ ಮಣ್ಣಿನ ಉತ್ಪಾದಕ ಗುಣ ಬದಲಾವಣೆ ಆದಂಗೆ ಗಿಡದಲ್ಲಿ ಸಾಕಷ್ಟು ಬದಲಾವಣೆ ತಂತು. ಇಳುವರಿನಲ್ಲಿ ವ್ಯತ್ಯಾಸ ಏನಾರ ಅನಿಸುತ್ತಾ ನಿಮ್ಗೆ? ಏನಾರ ಆಗ್ಬಹುದು ಅಂತ ಏನೋ ಅನಿಸುತ್ತೆ? ಅನಿಸ್ತಿದೆ ಸರ್. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಈ ಸಲ ಈಗರ ಗರ್ಭ ನೋಡಿದ್ರೆ, ಗಿಡ ನೋಡಿದ್ರೆ ಅನ್ಸುತ್ತಾ? ಖಂಡಿತ ಅನ್ಸುತ್ತೆ ಸರ್. ಈ ಸಲ ಜಾಸ್ತಿ ಇಳುವರಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಗಿಡಗಳ ಆರೋಗ್ಯಗಳು ನೋಡಿದ್ರೆ ಈ ಸಲ ಇಳುವರಿ ನಮ್ಮ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಆಗುತ್ತೆ ಅಂತ ನಂಬಿಕೆ ಇದೆ. ಒಂದು 20-25% ಜಾಸ್ತಿ ಆಗ ಸಾಧ್ಯತೆ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮಾಡಿ ಸರ್. ಹಾಂ ಸರ್. ಯಾಕಂದರೆ ನಿಮ್ಮಂಥ ಯುವಕರು ಹೆಚ್ಚೆಚ್ಚು ಈ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ ಜಾಗತಿಕ ತಾಪಮಾನವನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ನಿಮ್ಮ ತೋಟದಿಂದಲೇ ಆಗಲಿ ಅಂತಕ್ಕಂಥದ್ದು ನನ್ನ ವಿಚಾರ. ಒಂದಿಷ್ಟು ವೈಜ್ಞಾನಿಕವಾಗಿ ತೋಟಗಾರಿಕೆ ಮಾಡ್ತಕ್ಕಂಥದ್ದು ಮಣ್ಣನ್ನು ಸುಸ್ಥಿರಗೊಳಿಸೋದ್ರಿಂದ ಗಿಡದ ಆರೋಗ್ಯ ಚೆನ್ನಾಗತಿ, ಜೊತೆಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತಲ್ಲ ಸರ್? ಹೌದು ತಾನೆ? ಹಾಂ ಸರ್. ಮಣ್ಣನ್ನು ಹಾಳು ಮಾಡಿದಂಗೆ ತೋಟ ಮಾಡೋದು. ಹಾಂ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ,
ಮಣ್ಣು ಪುನರುಜ್ಜೀವನ ಸಲಹೆಗಾರರು, ಇಲ್ಲಿ ಸಂಪರ್ಕಿಸಿ 9972699813. ಥ್ಯಾಂಕ್ ಯು. ನಂಬರ್ ಹೇಳಿ ಸರ್. 9945774346.